ಬಟ್ ಡಿಲಿಮಿಟೇಷನ್ ಮಾಡದೆ ನಾವು ಮೀಸಲಾತಿಯನ್ನ ತಂದ್ರೆ ಹೌ ಇಟ್ ಲೈಕ್ delimitation has nothing. Delimitation is an exercise of reorganizing constituencies based on the electorate. Women's representation is the point of giving reservation to women. ಇವಾಗ ಎಕ್ಸಿಸ್ಟಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ರಿಸರ್ವೇಶನ್ ಇದೆ ಫಾರ್ ವುಮೆನ್. ಅದು ಯಾವ ಬೇಸಿಸ್ ಮೇಲೆ ಫಂಕ್ಷನ್ ಆಗ್ತಾ ಇದೆ ಮತ್ತೆ? ಸೊ ನೀವು ಮಹಿಳಾ ಮೀಸಲಾತಿ ವಿರುದ್ಧ ಅಲ್ಲ ಈ ಡಿಲಿಮಿಟೇಷನ್? ಮ್ಯಾಮ್ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಇದನ್ನ ಫಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು H.D. ದೇವೇಗೌಡರು. ಹೌದು, ಅದು 1990 ಡಿಫೀಟ್ ಆಯ್ತು. ಅದಾದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ತು, ಅದನ್ನು ಡಿಫೀಟ್ ಆಯ್ತು. ಒಂದ್ಸರಿ ಮನಮೋಹನ್ ಸಿಂಗ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಇಟ್ ಪಾಸ್ಡ್ ಇನ್ ಲೋಕಸಭಾ ಅಂಡ್ ಫೇಲ್ಡ್ ಇನ್ ರಾಜ್ಯಸಭಾ. ಓಕೆ, ಅಂಡ್ ಅದಾದ್ಮೇಲೆ ಇವಾಗ ಈ ಎಲ್ಲಾ ಟೈಮಲ್ಲಿ ಬಿಜೆಪಿ ಅವರು ಇದನ್ನ ಅಪೋಸ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಒನ್ ಲೆವೆಲ್ಗೆ ಫಾರ್ ಸರ್ಟನ್ ಅದರ್ ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್, ಇಟ್ ಇಸ್ ಬಿನ್ ಅಪೋಸ್ಡ್. ಇವಾಗ ನಾವು ಹೇಳ್ತಾ ಇದೀವಿ, ಇವಾಗ ಬಿಜೆಪಿ ಅವರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನೀವ್ ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಸಿಂಪಲ್ ಆಗಿದೆ. ನಮ್ಮ MP ಆಗಿರುವಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತೇ ಹೇಳಿದ್ದಾರೆ, ಇವತ್ತನೇ ಈ ಒಂದು ವಾರದಲ್ಲಿನೇ ಹೆಂಗೆ ಎರಡ್ ದಿನ ಮಾನ್ಯ ಪ್ರಧಾನ ಮಂತ್ರಿ ಅವರು ಒಂದು ಸ್ಪೆಷಲ್ ಪಾರ್ಲಿಮೆಂಟರಿ ಸೆಷನ್ ನ ಕರೆದ್ರು, ಅದೇ ರೀತಿ ಇನ್ನೊಂದ್ಸರಿ ಈ ಪಾರ್ಲಿಮೆಂಟರಿ ಸೆಷನ್ ಅನ್ನ ಕರೆಸಿ ಏನ್ 2023 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದೆ, ಇದ್ರಲ್ಲಿ ಏನ್ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಜೊತೆ ಏನ್ ಕಪಲ್ ಮಾಡಿದ್ದಾರೆ, ಸೆನ್ಸಸ್ ಜೊತೆ ಕಪಲ್ ಮಾಡಿದ್ದಾರೆ ಅದನ್ನ. ವಿಮೆನ್ಸ್ ರಿಸರ್ವೇಶನ್ ಇಸ್ ಕಪಲ್ಡ್ ವಿತ್ ಸೆನ್ಸಸ್. ಸೆನ್ಸಸ್ ಆದ ನಂತರ ಯು ವಿಲ್ ಬಿ ಏಬಲ್ ಟು ಪ್ರೊವೈಡ್ ರಿಸರ್ವೇಶನ್ ಅಂತ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಸ್ಟೇಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಅದನ್ನ ಡಿಕಪಲ್ ಮಾಡ್ಬಿಡಿ, ತೆಗ್ದು ಬಿಡಿ, ಅದನ್ನ ಸೆನ್ಸಸ್ ನ ತೆಗ್ದು ಬಿಡಿ, ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಇವತ್ತಿನಿಂದಾನೇ ರಿಸರ್ವೇಶನ್ ಕೊಡಿ, ನಾನು ನಾಳೆನೇ ಸಪೋರ್ಟ್ ಮಾಡ್ತೀನಿ ಅಂತ ಆಲ್ ಪಾರ್ಟಿ ಅಲಯನ್ಸ್ ಅವರು ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ನಿಮ್ಮ ಉದ್ದೇಶ ವುಮೆನ್ ರಿಸರ್ವೇಶನ್ ತರದೇ ಇತ್ತು ಅಂತ ಅಂದ್ರೆ ದೆನ್ ಯು ಇಂಟ್ರೊಡ್ಯೂಸ್ ದಟ್ ಬಿಲ್. ಅಂದ್ರೆ ಬಿಜೆಪಿ ಅವರ ಉದ್ದೇಶ ಈಗ ಏನಾಗಿದೆ ಅಂತ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಅವ್ರು ಡಿಲಿಮಿಟೇಷನ್ ಅನ್ನ ಪಾಸ್ ಮಾಡಕ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿಲಿಮಿಟೇಷನ್ ಅಲ್ಲಿ ನಾವು ಕರ್ನಾಟಕದ ಒಬ್ಬ ವ್ಯಕ್ತಿ ಲೈಕ್ ಸಿಟಿಸನ್ಸ್ ಆಗಿ ನಾವು ಒಂದು ಮಾತನ್ನ ನಾವ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಸದರ್ನ್ ಸ್ಟೇಟ್ಸ್ಗೆ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ರೆಪ್ರೆಸೆಂಟೇಷನ್ ನೀಟ್ ಆಗಿ ಸಿಗ್ತಾ ಇಲ್ಲ, ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ. ಅವ್ರು ಹೇಳ್ತಾರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಅವರು ರೀಆರ್ಗನೈಸ್ ಮಾಡ್ತಾರೆ ಅಂತ. ಮತ್ತೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದ್ ಮಾತನ್ನ ಹೇಳಿದ್ರು, ಇಲ್ಲ ನಾವು ಪ್ರಪೋರ್ಷನಲ್ ಬೇಸಿಸ್ ಮೇಲೆ ನಾವು ಇನ್ಕ್ರೀಸ್ ಮಾಡ್ತೀವಿ ನಂಬರ್ ಆಫ್ ಸೀಟ್ಸ್ ನ ಅಂತ, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಲ್ಲ, ಪ್ರೋರಾಟಾ ಬೇಸಿಸ್ ಮೇಲೆ ಮಾಡ್ತೀವಿ ಅಂತ. ಪ್ರೋರಾಟಾ ಬೇಸಿಸ್ ಮೇಲೆ ಮಾಡಿದ್ರು ಕೂಡ ಡಿಫ್ರೆನ್ಸ್ ಇದೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ 28 ಸೀಟ್ ಇದೆ. 28 ಸೀಟ್ ಡಬಲ್ ಆದಾಗ, ಉತ್ತರ ಪ್ರದೇಶದ ನಂಬರ್ ಆಫ್ ಸೀಟ್ಸ್ ಡಬಲ್ ಆದಾಗ ಅವ್ರಿಗೆ ಸಿಗುವಂತ ಮಾರ್ಜಿನ್ ನಮಗ್ ಸಿಗುವಂತ ಮಾರ್ಜಿನ್ ಬೇರೆ ಬೇರೆ ಆಗಿರುತ್ತೆ. ಸೊ ವಿ ವಿಲ್ ಲೂಸ್ ರೆಪ್ರೆಸೆಂಟೇಷನ್ ಇನ್ ದ ಪಾರ್ಲಿಮೆಂಟ್. ಅಂಡ್ ಒನ್ ಆಫ್ ದ ಫೌಂಡಿಂಗ್ ಪ್ರಿನ್ಸಿಪಲ್ಸ್, ಇಂಡಿಯಾ ಆಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್, ನಮ್ಮ ಭಾರತ ದೇಶ ಅಂತಂದ್ರೆ ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತಹ ದೇಶ. ಫಸ್ಟ್ ಟೈಮ್ ನಮ್ಮ ಭಾರತ ದೇಶ ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ 1947 ಅಲ್ಲಿ when the Union of India was formed, ಬ್ರಿಟಿಷ್ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಬರ್ದಿರ್ತಾರೆ, ಇದು ಒಂದು ಗ್ರೇಟ್ ಎಕ್ಸ್ಪೆರಿಮೆಂಟ್ ಭಾರತ ದೇಶ. ಯಾಕಂದ್ರೆ ಜನರಲಿ ನೀವು ದೇಶಗಳನ್ನ ಫಾರ್ಮೇಶನ್ ಮಾಡಿದಾಗ ಒನ್ ಆಫ್ ದ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ದಟ್ ದೇಶ ಇಸ್ ಒಂದೇ ಲ್ಯಾಂಗ್ವೇಜ್ ಇದೆ, ಒಂದೇ ಕಲ್ಚರ್ ಇದೆ, ಒಂದೇ ಭಾಷೆಯನ್ನ ಮಾತಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಆತರ ಇಲ್ಲ. ಪ್ರತಿ 13 ಕಿಲೋಮೀಟರ್ಗೆ ನಮ್ಮ ಡೈಲೆಕ್ಟ್ ಚೇಂಜ್ ಆಗುತ್ತೆ. 100 ಲ್ಯಾಂಗ್ವೇಜಸ್ ಗಳಿದೆ. ಸೊ ಅಂತ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ದೇಶಕ್ಕೆ ಬ್ರಿಟನ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಗ್ರೇಟ್ ಎಕ್ಸ್ಪೆರಿಮೆಂಟ್, ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ ಅಂತ ಬರೀತಾರೆ ಅವರು. ಯಾಕಂದ್ರೆ ಇಷ್ಟು ಡಿಫ್ರೆಂಟ್ ಆಗಿದ್ದಾರೆ ಪ್ರತಿಯೊಬ್ರು, ಇಲ್ಲಿ ಸಾಧ್ಯನೇ ಇಲ್ಲ ಅಂತ. ಸೊ ಅವಾಗ ನಾವ್ ನಮ್ ದೇಶದ ಫೌಂಡಿಂಗ್ ಫಾದರ್ಸ್ ಏನಿದ್ದಾರೆ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಂತಂದ್ರೆ, ದೇ ಹ್ಯಾಸ್ ಟು ಬಿ ಕೋಆಪರೇಟಿವ್ ಫೆಡರಲಿಸಮ್ ವಿಚ್ ಇಸ್ ದ ಫೌಂಡಿಂಗ್ ಬೇಸಿಸ್ ಫಾರ್ ದ ಯೂನಿಯನ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ ನಡುವೆ ನಿರಂತರವಾಗಿ ಒಂದು ಸಾಮರಸ್ಯದ ಒಂದು ರಿಲೇಶನ್ಶಿಪ್ ಇರಬೇಕು ಅನ್ನೋದು ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ದಿಸ್ ಕೋಆಪರೇಟಿವ್ ಫೆಡರಲಿಸಮ್ ಇಸ್ ನೆಸೆಸರಿ ಫಾರ್ ದ ಫಂಕ್ಷನಿಂಗ್ ಆಫ್ ದಿಸ್ ಕಂಟ್ರಿ.
ಯಾರಿಗೂ ಕೂಡ ಓವರ್ ರೆಪ್ರೆಸೆಂಟೇಷನ್ ಸಿಗ್ಬಾರ್ದು, ಯಾರಿಗೂ ಕೂಡ ಅಂಡರ್ ರೆಪ್ರೆಸೆಂಟೇಷನ್ ಸಿಗ್ಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಸ್ಟೇಟ್ಸ್ಗೆ ತಮ್ಮದೇ ಆದಂತ ಹಕ್ಕುಗಳಿರ್ಬೇಕು. ಅವರ ಒಂದು ರಾಜ್ಯದ ಒಂದು ವ್ಯಾಪ್ತಿಯಲ್ಲಿ ಫಂಕ್ಷನಿಂಗ್ ಮಾಡಕ್ಕೆ, ಹಾಗೂ ಯೂನಿಯನ್ ಆಫ್ ಇಂಡಿಯಾಗೆ ಅದರದೇ ಆದಂತಹ ಒಂದು ಅಧಿಕಾರಗಳಿರ್ಬೇಕು ಅಂತ. ಇವಾಗ ಈ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನ ತಂದಾಗ ಇಟ್ ಚಾಲೆಂಜಸ್ ದಿಸ್ ವೆರಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. So that is the reason that we are opposing it. Okay. Opposing delimitation, not opposing delimitation. Definitely caste census ಆಗಬೇಕು. Delimitation ಅಂತ ಅಂದ್ರೆ it is a way of gerrymandering. Gerrymandering ಅಂತ ಅಂದ್ರೆ ಒಂದು ಕ್ಷೇತ್ರ ಇದೆ, ಬಬಲೇಶ್ವರ್ ಅಥವಾ ಬಾಗೇವಾಡಿ ಅಂತ ಕ್ಷೇತ್ರ ಇದೆ. ಆ ಬಾಗೇವಾಡಿ ಕ್ಷೇತ್ರವನ್ನ ಹೆಂಗೆ ಇನ್ನೊಂದ್ಸರಿ ರೂಪಿಸಿದಾಗ ಅದನ್ನ ಕೆಲವೊಂದು ಹಳ್ಳಿಗಳನ್ನ ಆಡ್ ಮಾಡ್ತಾರೆ, ಕೆಲವೊಂದು ಹಳ್ಳಿಗಳನ್ನ ತೆಗಿತಾರೆ. ದಿ ಎಲೆಕ್ಟರೇಟ್ ಓನ್ಲಿ ಚೇಂಜಸ್. ಆ ನೇಚರ್, ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಫುಲ್ ನೇಚರೇ ಚೇಂಜ್ ಆಗುತ್ತೆ. ಸೊ ಅದನ್ನ ಕೆಲವೊಂದು ಪಾರ್ಟಿಗಳು ತಮ್ಮದೇ ಆದಂತಹ ಅಡ್ವಾಂಟೇಜ್ ಗೆ ಮಾಡುತ್ತೆ. ಸೊ ಈಗ ಬಿಜೆಪಿ ಅಡ್ವಾಂಟೇಜ್ ಇಲ್ಲ, ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ಸೀಮ್ಸ್ ಲೈಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇ ಯೋಚನೆ ಮಾಡಿ, ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಇವತ್ತು ನಮ್ದು. ಮೊದಲು ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಆಪೋಸಿಷನ್ ಲೀಡರ್, ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲೆಕ್ಟ್ ಮಾಡ್ತಾ ಇದ್ರು. ಇವಾಗ ಆಪೋಸಿಷನ್ ಲೀಡರ್ ತೆಗ್ದ್ಬಿಟ್ಟಿದ್ದಾರೆ, ಇದು ಚೀಫ್ ಜಸ್ಟಿಸ್ ಅನ್ನು ತೆಗ್ದ್ಬಿಟ್ಟಿದ್ದಾರೆ. ಇವಾಗ there is a minister and then there is a prime minister. So obviously the ruling party will choose the election commission of India basis of that law. ಯಾಕೆ ಆ ನಮ್ಮ ಫೌಂಡಿಂಗ್ ಫಾದರ್ಸ್ ಆ ರೀತಿ ಆ ಕಾನೂನನ್ನ ಮಾಡಿದ್ರು? ಯಾಕಂದ್ರೆ ರೂಲಿಂಗ್ ಪಾರ್ಟಿದವನು ಇರ್ಬೇಕು, ಆಪೋಸಿಷನ್ ಪಾರ್ಟಿದವರು ಇರ್ಬೇಕು, ಒಬ್ರು ನ್ಯೂಟ್ರಲ್ ಪಾರ್ಟಿದವರು ಇರ್ಬೇಕು. ಚೀಫ್ ಜಸ್ಟಿಸ್ ಡಸ್ ನಾಟ್ ಬಿಲಾಂಗ್ ಟು ಐದರ್ ಆಫ್ ದ ಪಾರ್ಟೀಸ್, ಇಸ್ ಅ ನ್ಯೂಟ್ರಲ್ ಪಾರ್ಟಿ. ಆ ನ್ಯೂಟ್ರಾಲಿಟಿನ ನೀವು ತೆಗ್ದ್ಬಿಟ್ರೆ ಇವಾಗ ಏನಾಗುತ್ತೆ? ಎಕ್ಸಿಸ್ಟಿಂಗ್ ನಮ್ಗೆ ಜ್ಞಾನೇಶ್ ಕುಮಾರ್ ತರ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ. ಅವ್ರ ಮೇಲೆ ನಮಗ್ ಅವ್ರ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಇದು ಆರ್ಥಿಕ ವ್ಯವಸ್ಥೆಗೆ ಧಕ್ಕೆ ಕೊಡುತ್ತೆ. ಸೊ ಇವಾಗ ಕೋಆಪರೇಟಿವ್ ಫೆಡರಲಿಸಮ್ ಇದೆ ಅಂತ ಅಂದ್ರೆ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್. ಈ ನಾಳೆ ಡಿಲಿಮಿಟೇಷನ್ ಹೆಂಗ್ ಆಗುತ್ತೆ, ದಟ್ ಡಿಪೆಂಡ್ಸ್, ಫ್ಯೂಚರ್ ಆಫ್ ಸ್ಟೇಟ್ಸ್ ಡಿಪೆಂಡ್ ಆನ್ ಇಟ್, ಫ್ಯೂಚರ್ ಆಫ್ ಪೀಪಲ್ ಡಿಪೆಂಡ್ ಆನ್ ಇಟ್. ಸೊ ಅದಕ್ಕೆ ಆ ಡಿಲಿಮಿಟೇಷನ್ ಎಕ್ಸಸೈಸ್ ನ ಇನ್ನೂ ಕ್ಲಿಯರ್ ಆಗಿ ಹೇಳಿ ಅಂತ ನಾವು ಹೇಳ್ತಾ ಇದೀವಿ. ಇವಾಗ ತಂದಿರುವಂತಹ ಲಾ ಅಲ್ಲಿ ಒಂದು ಡಿಲಿಮಿಟೇಷನ್ ಕಮಿಟಿ ಇದೆ. ಆ ಕಮಿಟಿ ಯಾರ್ ಫಾರ್ಮೇಶನ್ ಆಗುತ್ತೆ, ಯಾವ ರೂಲ್ಸ್ ಮೇಲೆ ಅದು ಫಾರ್ಮೇಶನ್ ಆಗುತ್ತೆ, ಯಾವ ರೂಲ್ಸ್ ಮೇಲೆ ಅದು ಆಪರೇಟ್ ಆಗುತ್ತೆ, ಅದನ್ನ ರೂಲಿಂಗ್ ಪಾರ್ಟಿ ಹೇಳಕ್ ರೆಡಿನೇ ಇಲ್ಲ. ಸೊ ದೇ ವಾಂಟ್ ಅಸ್ ಟು ಸೈನ್ ಅ ಬ್ಲಾಂಕ್ ಚೆಕ್. ಬ್ಲಾಂಕ್ ಚೆಕ್ ಸೈನ್ ಮಾಡ್ಬಿಟ್ಟು ನಮಗ್ ಕೊಡಿ, ನಾವು ಆಕ್ಚುಲಿ ಇದರಿಂದ ದುಡ್ಡು ವಿಡ್ರಾ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಡ್ತೀರಾ? ಕೊಡಲ್ಲ. ದಟ್ ಈಸ್ ದ ಬೇಸಿಕ್ ಥಿಂಗ್, ದಟ್ ಇಸ್ ಲಿಟ್ರಲಿ ಇಟ್. ನೀವು ನಮ್ಗೊಂದು ಬ್ಲಾಂಕ್ ಚೆಕ್ ಕೇಳ್ತಾ ಇದ್ದೀರಾ, ನಾವು ಕೊಡಲ್ಲ. ಯಾಕಂತಂದ್ರೆ ದಿಸ್ ಇಸ್ ದ ಫ್ಯೂಚರ್ ಆಫ್ ಇಂಡಿಯಾ. ಯು ಕೆನಾಟ್ ಗ್ಯಾಂಬಲ್ ಆನ್ ಇಟ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.